ದಟ್ ವಾಸ್ ಅ ಸ್ಟ್ರಾಂಗ್ ಫೀಲಿಂಗ್. ನಮ್ಮೂರು ಮೈಸೂರು, ನಾನು ಮೈಸೂರಲ್ಲಿ ಏನಾರು ಮಾಡ್ಬೇಕಂತ. ಫಸ್ಟ್ ಡಿಸಿಷನ್ ನೀವು ಮಾಡಿದೆ ಅಂದ್ರೆ ನಿಮ್ಮ ಕಂಪ್ನಿನ ನೀವು ಮೈಸೂರಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ನೀವು ಮೈಸೂರಲ್ಲಿ ಸ್ಟಾರ್ಟ್ ಮಾಡ್ಬೇಕಂತ ಹೊರಟಾಗ ಅದಕ್ಕೆ ವಾಟ್ ವಾಸ್ ದ ಟ್ರಿಗರ್? ಮೈಸೂರು ನಮ್ಮೂರು, ಅಲ್ಲೇ ಏನೋ ಮಾಡಬೇಕು ಅಂತಾನ ಅಥವಾ? ಹೌದು, ದಟ್ ವಾಸ್ ಅ ಸ್ಟ್ರಾಂಗ್ ಫೀಲಿಂಗ್. ನಮ್ಮೂರು ಮೈಸೂರು, ನಾನು ಮೈಸೂರಲ್ಲಿ ಏನಾರು ಮಾಡ್ಬೇಕಂತ. ಬಂದ್ರೆ ಅಷ್ಟು ಇಷ್ಟ ಆಗಲಿಲ್ಲ ನಂಗೆ. ಮೆಟ್ರೋ ಸಿಟಿ ತುಂಬಾ ಟ್ರಾಫಿಕ್ ಇದೆ, ಇದೆಲ್ಲ ನಂಗೆ. ಐ ವಾಸ್ ನಾಟ್ ವೆರಿ ಹ್ಯಾಪಿ ವೆನ್ ಐ ವಾಸ್ ಇನ್ ಬ್ಯಾಂಗ್ಳೂರ್. ನನಗೆ ಕಾಮ್ ಪ್ಲೇಸ್ ಅಲ್ಲಿ ತಲೆ ಸ್ವಲ್ಪ ಜಾಸ್ತಿ ಓಡುತ್ತೆ ಅಂತ ಅನ್ಸುತ್ತೆ. ಅದಕ್ಕೆ ಮೈಸೂರಿಂದ ಪ್ರೋಸ್ ಅಂಡ್ ಕಾನ್ಸ್ ನೋಡೋದಾದ್ರೆ, ಈಗ ನಿಮಗೆ ಟ್ಯಾಲೆಂಟ್ ಅಟ್ರಾಕ್ಟ್ ಮಾಡಬೇಕು ಅಂದಾಗ ಸ್ವಲ್ಪ ಚಾಲೆಂಜಸ್ ಆಗ್ಬೋದು. ಟ್ಯಾಲೆಂಟ್ ಹೈರಿಂಗ್ ವಾಸ್ ಅ ಡಿಫಿಕಲ್ಟ್ ಥಿಂಗ್ ಇನ್ ದ ಇನಿಷಿಯಲ್ ಡೇಸ್. ಮಲ್ಟಿ ಟಾಸ್ಕರ್ ಸಿಗ್ತಾ ಇರಲಿಲ್ಲ, ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ಸಾಲ್ವ್ ಆಗ್ತಾ ಹೋಯ್ತು. ಲೈಕ್ ಒಂದು ಫ್ಯೂ ಹೈರ್ಸ್ ಆದ್ಮೇಲೆ ವಿ ಆರ್ ಮೋರ್ ಕೇರ್ಫುಲ್. ಯಾರು ಮಲ್ಟಿ ಟಾಸ್ಕಿಂಗ್ ಬರುತ್ತೆ ಅವ್ರನ್ನೇ ನಾವು ಚೂಸಿಂಗ್. ಮಲ್ಟಿ ಟಾಸ್ಕಿಂಗ್ ಅಂದ್ರೆ ಲೈಕ್ ಈಗ ಇನಿಷಿಯಲಿ ಸ್ಟಾರ್ಟ್ಅಪ್ ಅಲ್ಲಿ ಎಲ್ಲರಿಗೂ ಇಂಡಿವಿಜುವಲ್ ಟಾಸ್ಕ್ ಇರಲ್ಲ. ಈಗ ನಮ್ಮಲ್ಲಿ ಅದೇ ಎಲ್ಲ ಅಟ್ಲೀಸ್ಟ್ ಒಂದು 2-3 ಫೀಲ್ಡ್ಸ್ ಅಲ್ಲಿ ಅವರು ಸ್ಟ್ರಾಂಗ್ ಇರಬೇಕು. ಅದನ್ನ ಜರ್ನಲಿಸ್ಟ್. ಸೊ ಅದು ಇನಿಷಿಯಲಿ ಕಷ್ಟ ಆಯ್ತು, ಬಟ್ ಅದಾದ್ಮೇಲೆ ಈಗ ಯಾರು ಬಂದ್ರು ಅವ್ರನ್ನ ಅಪ್ಸ್ಕಿಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಪ್ಲಾಟ್ಫಾರ್ಮ್ಸ್ ಲಿಂಕ್ಡ್ಇನ್ ಇರ್ಬೋದು ಅಥವಾ ಟ್ವಿಟರ್ ಅಲ್ಲಿ ಇರ್ಬೋದು, ವಿ ವರ್ ವೆರಿ ಆಕ್ಟಿವ್. ಸೊ ನಾವು ಇವಾಗ ಕನೆಕ್ಟ್ ಆದ್ವಿ. ಲೈಕ್ ಮಲ್ಟಿಪಲ್ ಫೌಂಡರ್ಸ್ ವರ್ ಬಿಲ್ಡಿಂಗ್ ಇಟ್ ಫ್ರಮ್ ಮೆಟ್ರೋ ಸಿಟೀಸ್. ಅವ್ರ ಜೊತೆ ಕಾನ್ಸ್ಟೆಂಟ್ ಕಾನ್ವರ್ಸೇಷನ್ಸ್ ಅಲ್ಲಿ ಇದ್ವಿ. ಸೊ ಅದರಿಂದ ನಮಗೆ ಸ್ಟ್ರಾಂಗ್ ನೀಡ್ ಇರಲಿಲ್ಲ ದಟ್ ವಿ ಹ್ಯಾಡ್ ಟು ಮೂವ್ ಟು ಬ್ಯಾಂಗ್ಳೂರ್ ಅಂತ.